ಇವತ್ತು ಅದೇನು ಅಂಥ ಪ್ರಾಬ್ಲಮ್ ಅಂದ್ರೆ ಇಲ್ಲ ಅಲ್ಲ ಸ್ಟೇಟಿಗೆ ಸಂಬಂಧಿಸಿದ ಅವ್ರನ್ನ ಕೇಳ್ರಿ ಅಂತ ಮಾತಾಡ್ತೀರಿ. ಇವತ್ತು ಈ GST ಮಾಡಿದ್ರಿ, ಅದ್ರ ಪಾಲ್ ಅವ್ರು ಕೊಡ್ಬೇಕಲ್ಲ, 60-40 ಕೊಡ್ಬೇಕಲ್ಲ, ನೀವು 40 ಅವ್ರು ಕೊಡ್ಬೇಕಲ್ಲ ಸ್ಟೇಟ್ದವ್ರಿಗೆ. 60 ತೊಗೊಳ್ರಿ, ಹೋಲಿ ಗಾಡಿ 25-30 ಕೊಡ್ಬೇಕಲ್ಲ, ಅದು ಕೊಡಲಿಲ್ಲ. 13 ರೂಪಾಯಿ, 100ಕ್ಕೆ 13 ರೂಪಾಯಿ, 12-13 ರೂಪಾಯಿ ಕೊಡಾಕೊಂದು ಬಂದ್ರಿ. ಇವೇನು ಇವೆಲ್ಲ ನ್ಯಾಯ ಎಲ್ಲಿ? ಇದನ್ನು ಕೇಳಿದ್ರೆ ಅನ್ಯಾಯದ ವಿಷಯ ರಾಜಕೀಯ ಮಾಡಾಕ್ತಾರೆ. ಇದು ಉತ್ತರ ಕೊಡುವಂಥದ್ದು. ಇವತ್ತು ಸಿದ್ದರಾಮಯ್ಯವ್ರು ರಾಜಕೀಯ ಮಾಡಿದ್ರೆ ಓದಿಲ್ಲ ಅಂತ ಎಲೆಕ್ಷನ್ ಅದ, ಮತ್ತು ಅವ್ರಿಗೆ ಮಾಡೋರು ನಿಂತಾಗ ನೀವೊಂದು ಪೈಸಾ ಕೊಟ್ಟಿದ್ದೀರಪ್ಪ ಅಂದ್ರೆ ಅವ್ರು ಯಾಕೆ ಮಾತಾಡ್ತಿದ್ರು? ನಾವು ಒಂದು ಪೈಸಾ ಕೊಟ್ಟಿರಪ್ಪ ನಿಮಗೆ ಅಂತ ಹೇಳ್ತಿದ್ರಿ ನೀವು. ಅದು ಗೊತ್ತಿರಲಿಲ್ಲ ನಿಮ್ಮಲ್ಲಿ. ಇಂಥ ಅನೇಕ ಪ್ರಶ್ನೆಗಳಿದ್ದಾವ್ರಿ. ಇಲ್ಲಿ ಏನೇನೋ ಆರೋಪ ಮಾಡ್ತಾಯಿದ್ರಿ, ಏನೇನೋ ಹೋಗ್ತಾಯಿದ್ರಿ, ಕೇಜ್ರಿವಾಲ್ ಜೈಲ್ದಾಗ ಹಾಕ್ತೀರಿ. ಪ್ರೂವ್ ಮಾಡಿರೋದನ್ನು ರೊಕ್ಕ ಏನು ಹಂಚಿದ್ರು, ಯಾರೋ ಒಬ್ಬರ ಇನ್ನೊಬ್ಬ ನಿಮ್ಮ ಪಾರ್ಟಿಗೆ ಫಂಡ್ ಕೊಟ್ಟಿದ್ದಾನವ ಈ ಎಲೆಕ್ಟ್ರಲ್ ಬಾಂಡ್ದಿಂದ 52 ಕೋಟಿನ ಕೊಟ್ಟಿದ್ದಾರೆ ಸುದ್ದಿಗಳು ಬರ್ತಾ ಇದ್ದಾವೆ. ಅವನು ಸಾಕ್ಷಿ ಇಟ್ಕೊಂಡು, ಮಾಫಿ ಸಾಕ್ಷಿ ಇಟ್ಕೊಂಡು ಇವ್ರು ದುಡ್ಡು ತೊಗೊಂಡಿರ್ತ ಅವ್ರು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ. ಅದ್ರ ಬಗ್ಗೆ ಜರ್ಮನಿಯವ್ರು ಕೇಳಿದ್ರಿಲ್ಲ, ಇಂಥ ಆಗಬಾರ್ದು, ಡೆಮೋಕ್ರಸಿ ರೆಸ್ಪೆಕ್ಟಬಲ್ ಬರೋದು ಕೇಳಿದ್ರೆ ಇದು ರಾಷ್ಟ್ರ ನಮ್ಮ ಒಳಗಿನ ಆಂತರಿಕ ಇದು ನಾವು ಬಗೆಹರಿಸ್ಕೊಡ್ತೀವಿ, ನೀವು ಯಾರು ಅಂತ ಕೇಳ್ತಾ ಇದ್ದೀರಿ. ಇದು ಹೊರಗೆ ಹೆಸರು ಕೆಡ್ತಾ ಇದ್ದೀರಿ ನಿಮ್ಮದು ಇಂಟರ್ನ್ಯಾಷನಲ್ ಸಹಿತ. ಹೌದು, ಇದು ನಮ್ಮ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ನಾವು ಒಪ್ಪಿಕೊಳ್ಳುವಾಗ. ಆದರೆ ಇಲ್ಲಿ ನಡೆದು ಸತ್ಯ ಹೇಳೋರು ಯಾರಾದರೂ ಹಂಗೆ ಇಲ್ಲೇ ಸಿದ್ದರಾಮಯ್ಯವ್ರು ಕೇಳೋದು ತಪ್ಪ. ಕಡೆಗೆ ನೀವು ಕೇಳೋದ್ರ ಮಾತು ಗೊತ್ತಾಗಿದೆ ಅಷ್ಟೇ. ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಇನ್ನು ಸುಪ್ರೀಂ ಕೋರ್ಟ್ ಹೇಳಕ್ಕೆ ನೋಡು, ಮತ್ತು ನೀವು ಕೋರ್ಟಿಗೆ ಅಂತೆಲ್ಲ ಕೋರ್ಟಿಗೆ ಹೋಗಲ್ಲ ಅಂತೀರಿ. ಇವತ್ತು ಎಂಥ ದೊಡ್ಡ ಶಬ್ದ ಮಾತಾಡಿದಿರಿ. ಕೇಜ್ರಿವಾಲ್ ವಿಷಯದಲ್ಲೇ ನ್ಯಾಯಾಂಗದ ವಿಷಯದ ಹಸ್ತಕ್ಷೇಪ ಮಾಡ್ತಾಯಿದ್ದೀರಿ. ಈಗ ನ್ಯಾಯಾಂಗದಾಗೈತೆ ಅದು, ಇಡೀ ನ್ಯಾಯಾಂಗ ಹೋದ. ಹೀಗಾಗಿ ನಮ್ಮ ನ್ಯಾಯಾಂಗದ ಸ್ವಾತಂತ್ರ್ಯ ಧಕ್ಕೆ ತರ್ತಾ ಇದ್ದೀರಿ. ನೀವು ಜರ್ಮನಿಯವರು ಟೀಕಾ ಮಾಡ್ತಾಯಿದ್ದೀರಿ. ಇದು ಸರಿಯೇ ಇಲ್ಲ ಅಂತಲ್ಲ, ಹೌದು. ಆದರೆ ಕೇಜ್ರಿವಾಲ್ ನೀವು ಕೇವಲ ಅದೊಂದು ಆಧಾರ ಹಿಡಿದಿರ್ತಾ ಇದ್ದೀರಿ. ಅದು ಅವರು ಆರೋಪಿ. ಎಲೆಕ್ಟ್ರಲ್ ಬಾಂಡ್ದಲ್ಲ 52 ಕೋಟಿ ರೂಪಾಯಿ 500 ಕೋಟಿ ರೂಪಾಯಿ ನಿಮ್ಗೆ ಕೊಟ್ಟಿದ್ದಾರೆ, ನೀವು ತೊಗೊಂಡಿದ್ದೀರಿ ಅಂತಂದಾಗ ಈಗ ನಿಮ್ಮದು ಎನ್ಕ್ವೈರಿ ಆಗ್ಬೇಕಲ್ಲ. ನೀವು ತಪ್ಪಿಸಲಾದ್ರಲ್ಲ, ನಿಮ್ಮ ಪಾರ್ಟಿಗೆ ಬಂದ ದುಡ್ಡದು. ಈಗ ಹೆಂಗೆ ನೀವು ನಿಜವಾಗಿಯೂ ಏನಪ್ಪ ಅಂತಂದ್ರೆ ನ್ಯಾಯಪರ ಆಗಿದ್ರೆ ಇವತ್ತು JP ನಡ್ಡಾ ಅವ್ರ ಮೇಲೆ ಯಾಕೆ ಕೇಸ್ ಹಾಕಬಾರ್ದು? ಸೆಂಟ್ರಲ್ ಗೌರ್ಮೆಂಟು ED ಯಾಕೆ ಅವ್ರನ್ನ ಹೊರತೋಗಬಾರ್ದು? ಮನಿ ಲಾಂಡ್ರಿಂಗ್ ಕೇಸ್ನೊಳಗೆ ಯಾಕೆ ಎನ್ಕ್ವೈರಿ ಮಾಡಬಾರ್ದು? ಅದನ್ನು ಕೇಳ್ರೆ ಅನ್ಯಾಯ. ಈ ಕರ್ನಾಟಕದೊಳಗೆ ನಾವು ನ್ಯಾಯದ ದುಡ್ಡು ಕೊಡ್ರಪ್ಪ ಅಂತ ಕೇಳಿದಕ್ಕೆ ಅನ್ಯಾಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲ ನಿಮ್ಮದು ನ್ಯಾಯ, ಬೇರೆ ಅವ್ರಿಗೂ ನ್ಯಾಯನ. ಈಗಾಗಲೇ ನಿಮಗೆ ನಮ್ಮ ಸಿದ್ದರಾಮಯ್ಯನವರು 18,171 ಕೋಟಿ ರೂಪಾಯಿ ಮೊತ್ತ, ಅಷ್ಟು ದೊಡ್ಡ ಮೊತ್ತದ ಹಣವನ್ನು ನಮ್ಗೆ ಬಿಡುಗಡೆ ಮಾಡಿರಿ, ಪರಿಹಾರ ಕೊಡೋದು ಕೂರಿದ್ದಾರೆ. ಇದು ನಿಮಗೆ ಭಾಳ ಅನಿಸಿದ್ರೆ ಅಥವಾ ಇದ್ರ ತಪ್ಪು ಅನಿಸಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಕಡಿಮೆ ಮಾಡಿದ್ರೆ ಬಿಡುಗಡೆ ಮಾಡಬೇಕಲ್ರಿ. ಈಗ TC ಅವರ ಅಂಡರ್ದಂಥ ದುಡ್ಡು ಒಂದು 800 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇದು ಸಬ್ಸಿಡಿ ಕೊಡಬೇಕಾಗಿದ್ದು 4,663 ಕೋಟಿ ರೂಪಾಯಿ. ಇವು ಸಬ್ಸಿಡಿ ಈಗ ರೈತರು ಕೊಡುವಂಥ ದುಡ್ಡು. ಹಾಸ್ಪಿಟ್ಲ್ ಮತ್ತೇನೂ ಇಲ್ಲ, ಮತ್ತು ಅವ್ರ ಪರಿಹಾರ ಹೆಂಗಾಗೋದು? ಮತ್ತು ಪರಿಹಾರ ಮಾಡಿರಿ ಅಂತ ಮತ್ತೆ ಬೆನ್ನತ್ತೀರಿ. 5 ಗ್ಯಾರಂಟಿ ಕೊಟ್ಟರೆ 5 ಗ್ಯಾರಂಟಿ ಕೊಟ್ಟರೆ ಜನರಿಗೆ ಇದು ನಮ್ಮ ಖಜಾನೆ ಖಾಲಿ ಮಾಡಿರಿ, ಮತ್ತು ಇದು 20 ನೀವು ಪರಿಹರಿಸ್ಬೇಕು ಅಲ್ರಿ. ರಾಜ್ಯದವ್ರು ಈಗ ನಿಮ್ಗೆ ಕೊಡೋದು ಕೇಳಿಲ್ಲ, ಅವರು 5 ಗ್ಯಾರಂಟಿಗಳಿಗೆ ನಿಮ್ಗೇನಪ್ಪ ಹಾಕಂತ ಹೇಳಿಲ್ಲ. ನಿಮಗೆ ಅವ್ರು ಕೇಳ್ತಾ ಇರೋದು ಒಂದು ಪರಿಹಾರಪ್ಪ. ಈ ಒಂದು ನ್ಯಾಚುರಲ್ ಏನು ನಮ್ಗೆ ನೈಸರ್ಗಿಕ ಒಂದು 20 ಆಗೈತಿ, ನಮ್ಮ ಒಂದಿಷ್ಟು 18,170 ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ. ಅದು ನಿಮಗೆ ಭಾಳ ಅನಿಸಿದ್ರೆ ಲೆಕ್ಕಪತ್ರ ಮಾಡಿ ಮತ್ತೇನು ಮಾಡಿ ತಿಳಿಸ್ಬೇಕು. ಯಾಕಂದ್ರೆ ಈ ಪರಿಹಾರ ಬರ ಆಗಿದ್ದ ಪರಿಹಾರವನ್ನು ಒಂದು ವಾರದಾಗ ಬಂದು ಎನ್ಕ್ವೈರಿ ಮಾಡಬೇಕು, ತಿಂಗಳೊಳಗೆ ಅದು ಪರಿಹಾರ ಮಾಡಬೇಕು. ಬರ ಪರಿಹಾರ ಇದು ಎಷ್ಟು ತಿಂಗಳು? ಅದು 5 ತಿಂಗಳು.